ಕರ್ನಾಟಕದ 28 ಜಿಲ್ಲೆಗಳಲ್ಲಿ ರಣ ಮಳೆಯ ಆರ್ಭಟ. ಹವಾಮಾನ ಇಲಾಖೆಯಿಂದ ಭಾರಿ ಮಳೆಯ ಮುನ್ಸೂಚನೆ. ಬೆಂಗಳೂರು ಒಳಗೊಂಡು ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಸಾಧ್ಯತೆ. ಬೆಂಗಳೂರು ನಗರದ ಬೇಗೂರು HSR ಲೇಔಟ್ನಲ್ಲಿ ಭಾರಿ ಮಳೆಯ ಸಾಧ್ಯತೆ. ಕರ್ನಾಟಕದ 28 ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗೋ ಸಾಧ್ಯತೆ. ಹವಾಮಾನ ಇಲಾಖೆಯಿಂದ ಭಾರಿ ಮಳೆಯ ಮುನ್ಸೂಚನೆ ಬಂದಿದೆ. ಬೆಂಗಳೂರು ಒಳಗೊಂಡು ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗೋ ಸಾಧ್ಯತೆ ಇದೆ. ಬೆಂಗಳೂರು ನಗರದ ಬೇಗೂರು HSR ಲೇಔಟ್, ಹೀಗೆ ಬೆಳ್ಳಂದೂರು, ವರ್ತೂರು, ಕಾಡುಗೋಡಿ, CV ರಾಮನ್ ನಗರ, ಇದು ಹವಾಮಾನ ಇಲಾಖೆಯ ಗುರುತುಪಡಿಸಿರ್ತಕ್ಕಂತಹ ನಗರ. ಪೀಣ್ಯ, ದಾಸರಹಳ್ಳಿ, ಸಿಂಗಸಂದ್ರ, ತಿಪ್ಪಸಂದ್ರ, ಹೊಯ್ಸಳ ನಗರದಲ್ಲೂ ಕೂಡ ಭಾರಿ ಮಳೆಯ ಸಾಧ್ಯತೆ. ಬೆಳಗಾವಿಯ 5 ಕಡೆಗಳಲ್ಲಿ ಭಾರಿ ಮಳೆಯಾಗೋ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿದೆ. ಕರ್ನಾಟಕದ 28 ಜಿಲ್ಲೆಗಳಲ್ಲಿ ರಣ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ಈಗಾಗಲೇ ಹವಾಮಾನ ಇಲಾಖೆಯಿಂದ ಭಾರಿ ಮುನ್ಸೂಚನೆ. ಬೆಂಗಳೂರು ಸೇರಿ ಇವತ್ತು ಸುರಿದ ಒಂದು ಮಳೆಗೆ ನೂರಾರು ಅವಾಂತರಗಳು ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ಬೆಂಗಳೂರು ಒಂದರಲ್ಲೇ ರಸ್ತೆ ಸಂಚಾರ ಅಸ್ತವ್ಯಸ್ತ, ಪ್ರಯಾಣಿಕರು ಕೂಡ ಕಂಗಾಲಾಗಿದ್ರು. ಇವತ್ತು ಈ ಸಂಜೆ ವೇಳೆಗೆ ಸುರಿದಂತಹ ಭಾರಿ ಮಳೆ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ, ಸದಾಶಿವನಗರದಿಂದ ಹಿಡಿದು ಸಾಕಷ್ಟು ಭಾಗಗಳಲ್ಲಿ ಭಾರಿ ಮಳೆಯಿಂದಾಗಿ ನೀವು ದೃಶ್ಯವನ್ನು ಗಮನಿಸ್ತಾ ಇರ್ಬೋದು. ರಸ್ತೆಯಲ್ಲೂ ಮಳೆ ನೀರು, ಚರಂಡಿಯಲ್ಲೂ ಮಳೆ ನೀರು, ಎಲ್ಲೆಲ್ಲೂ ಮಳೆ ನೀರು, ಮಳೆ ನೀರಿನ ಆರ್ಭಟ. ವಾಹನ ಸವಾರರು ಕೂಡ ಇವತ್ತು ಕಂಗಾಲಾಗಿದ್ದಾರೆ. ಜೊತೆಗೆ ಕೆಲ ಮನೆಗಳ ಮುಂಭಾಗದಲ್ಲೂ ಕೂಡ ನೀರು ನಿಂತಿರ್ತಕ್ಕಂತಹ ದೃಶ್ಯಗಳು. ನಿಜಕ್ಕೂ ಕೂಡ ಒಂದು ಮಳೆಗೆ ಇಷ್ಟು ಅವಾಂತರ ಸೃಷ್ಟಿಯಾಗುತ್ತಾ ಬೆಂಗಳೂರಿನಲ್ಲಿ? ಅದಲ್ಲದೆ ಬೆಂಗಳೂರು ಅಭಿವೃದ್ಧಿ ಆಗೋದಕ್ಕೆ ಮೇ 15 ಗಡುವು ಕೊಡಲಾಗಿದೆ. ಹೀಗೆಲ್ಲ ಇರಬೇಕಾದ್ರೆ ಬೆಂಗಳೂರು ಒಂದು ಮಳೆಗೆ ಇಷ್ಟು ಹೈರಾಣ ಆದರೆ ಇನ್ನು ಬೆಂಗಳೂರು ಡೆವಲಪ್ ಆಗುವಂತಹ ಬೆಂಗಳೂರು, ಮೇ 15ನೇ ತಾರೀಕು ಬೆಂಗಳೂರು ಬದಲಾಗುತ್ತೆ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಚರಂಡಿಯಲ್ಲಿ ಹರಿಯಬೇಕಾದಂತಹ ನೀರು ರಸ್ತೆ ಮಾರ್ಗಗಳಲ್ಲಿ ನಿಂತ್ಕೊಂಡಿದೆ. ಇಲ್ಲಿ ನೀರು ರಸ್ತೆಯಲ್ಲಿ ನಿಂತ್ಕೊಂಡಾಗ ರಸ್ತೆ ಯಾವುದು, ಚರಂಡಿ ಯಾವುದು ಎನ್ನುವಂತಹದ್ದು ವಾಹನ ಸವಾರರಿಗೆ ಗೊತ್ತಾಗೋದಿಲ್ಲ. ಇದು ಬೆಂಗಳೂರಿನಲ್ಲಿ ಒಂದು ಮಳೆಗೆ ನೂರಾರು ಅವಾಂತರ ಸೃಷ್ಟಿಯಾಗಿರುವಂತಹದ್ದು. ಮೂಲಭೂತ ಸೌಕರ್ಯ ಅದರಲ್ಲಿ ಪ್ರಮುಖವಾಗಿದ್ದು ಒಳಚರಂಡಿ ವ್ಯವಸ್ಥೆ, ರಾಜಕಾಲುವೆ, ಆಮೇಲೆ ಮಾತಾಡೋಣ. ಇನ್ನು ಸ್ಥಳೀಯ ರಸ್ತೆಗಳಲ್ಲಿ, ಸರ್ವಿಸ್ ರಸ್ತೆಯ ಆಸುಪಾಸಿನಲ್ಲಿರ್ತಕ್ಕಂತಹ ಮಾಮೂಲು ಚರಂಡಿಗಳು, ಆ ಚರಂಡಿಯಲ್ಲೇ ನೀರು ಸರಾಗವಾಗಿ ಹರಿಯೋದಿಲ್ಲ. ಅಲ್ಲಿ ಹರಿಯದೆ ಬ್ಲಾಕ್ ಆದಂತಹ ನೀರು ರಸ್ತೆಯ ಮುಖಾಂತರವಾಗಿ ವಾಹನ ಸವಾರರಿಗೆ ಅದು ತೊಂದರೆ ಆಗುತ್ತೆ ಅನ್ನೋದಾದರೆ ಇದು ಬ್ರ್ಯಾಂಡ್ ಬೆಂಗಳೂರಿನ ಲಕ್ಷಣನ ಅಥವಾ ರೋಗಗ್ರಸ್ತ ಬೆಂಗಳೂರ ಅಂತ ಜನ ಮಾತನಾಡ್ತಾ ಇದ್ದಾರೆ. ಇನ್ನು ಬ್ರ್ಯಾಂಡ್ ಬೆಂಗಳೂರಾಗುತ್ತೆ, ಬೆಂಗಳೂರು ಚಿತ್ರಣ ಬದಲಾಗುತ್ತೆ, ಭೂಪಟದಲ್ಲಿ ಬೆಂಗಳೂರಿನ ಆಕೃತಿಗಳೇ ಬದಲಾಗುತ್ತೆ ಎನ್ನುವಂತಹ ರೀತಿಯಲ್ಲಿ ರಾಜಕಾರಣಿಗಳ ನಡುವೆ ಇರತಕ್ಕಂತಹ ಚರ್ಚೆಯ ಮಧ್ಯೆ ಒಂದು ಮಳೆ ಬೆಂಗಳೂರಿನ ನಿಶಾನೆಯನ್ನೇ ಬದಲು ಮಾಡಿದೆ. ಎಲ್ಲೆಲ್ಲೂ ನೀರು, ಮನೆ ಒಳಗೂ ನೀರು, ವಾಹನ ಸವಾರರು ಬಗ್ಗಿ ನೋಡ್ತಾ ಇದ್ದಾರೆ. ಇದು ಇಷ್ಟು ಎತ್ತರಕ್ಕೆ ನೀರು ನಿಂತಿದೆಯಲ್ಲ, ಇದು ಕತೆ ಏನು, ಪ್ರವಾಹ ಏನಾದರೂ ಬಂತ ಅಂತ ಹೇಳಿ. ಸಂಜೆಯ ಹೊತ್ತಿಗೆ ಬೆಂಗಳೂರಿನಲ್ಲಿ ಸುರಿದಂತಹ ಅಲ್ಪ ಪ್ರಮಾಣದ ಅಲ್ಪ ಕಾಲದ ಮಳೆ ಇದು. ಈ ಮಳೆಗೆ ಇಡೀ ಬೆಂಗಳೂರು ಅಕ್ಷರಶಃ ಜಲಾವೃತ ಅನ್ನೋ ರೀತಿಯಲ್ಲಿ, ಹೆಬ್ಬಾಳ ಭಾಗದಲ್ಲಿ ಫ್ಲೈಓವರ್ನ ಅಡಿಯಲ್ಲಿ ನೀರು ನಿಂತ್ಕೊಂಡಿದೆ. ನೀರು ನಿಂತ ಸ್ಥಳದಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತೆ, ಆ ಸೊಳ್ಳೆಗಳ ಮುಖಾಂತರವಾಗಿ ರೋಗಗಳು ಹರಡುತ್ತೆ ಅಂಥೇಳಿ ವೈದ್ಯಕೀಯ ಅಥವಾ ವೈದ್ಯಲೋಕ ಹೇಳ್ತಿರ್ಬೇಕಾದ್ರೆ ನಗರಗಳ ಚರಂಡಿಗಳ ವ್ಯವಸ್ಥೆ ಸರಿಯಾಗಿರಬೇಕು ಅಂಥೇಳಿ BBMP ನೋಟಿಸ್ ಹಾಕುತ್ತೆ. ಆದರೆ ಇವೆಲ್ಲವೂ ಕೂಡ ಸೌಂದರ್ಯಕ್ಕಷ್ಟೇ, ಪ್ರಾಯೋಗಿಕವಾಗಿ ಏನು ನಡೆಯುತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.